Good morning students. Last class ಅಲ್ಲಿ ನಾವು ಪಬ್ಲಿಕ್ ಎಕನಾಮಿಕ್ಸ್ ಅಲ್ಲಿ ಸ್ಟಾರ್ಟಿಂಗ್ ಬೇಕಾದಂತ ಇನ್ಫಾರ್ಮೇಷನ್ಸ್ ಅಂದ್ರೆ ಮೀನಿಂಗ್, ಡೆಫಿನೇಷನ್, ಸ್ಕೋಪ್, ಇಂಪಾರ್ಟೆನ್ಸ್ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಹಿಂದಿನ ತರಗತಿಯಲ್ಲಿ ನಾನು ನಿರ್ವಹಣಾ ಅರ್ಥಶಾಸ್ತ್ರವನ್ನು ತರಗತಿಯಲ್ಲಿ ತೆಗೆದುಕೊಂಡಿದ್ದೆ. ಆದರೆ ಇವತ್ತಿನ ತರಗತಿಯಲ್ಲಿ ನಾನು ಪಬ್ಲಿಕ್ ಎಕನಾಮಿಕ್ಸ್ ಅಂದರೆ ಸಾರ್ವಜನಿಕ ಅರ್ಥಶಾಸ್ತ್ರವನ್ನು ಡಿಸ್ಕಸ್ ಮಾಡೋಣ. ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ನಾವು ಆಲ್ರೆಡಿ ಏನು ಮಾಡಿದ್ದೀವಿ, ಅರ್ಥ, ವ್ಯಾಖ್ಯಾನ, ವ್ಯಾಪ್ತಿ ಹಾಗೂ ಅದರ ಪ್ರಾಮುಖ್ಯತೆಯ ಬಗ್ಗೆ ಹಿಂದಿನ ತರಗತಿಗಳಲ್ಲಿ ಆಲ್ರೆಡಿ ನಾವು ಅದನ್ನು ಚರ್ಚಿಸಿದ್ದೀವಿ. ಇವತ್ತಿನ ತರಗತಿಯಲ್ಲಿ ನಾವು ಏನು ಮಾಡೋಣ, ಪಬ್ಲಿಕ್ ಎಕನಾಮಿಕ್ಸ್ನ ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸಿಗೆ ಸಂಬಂಧಿಸಿದಂತೆ ಚರ್ಚಿಸೋಣ. ಸಾರ್ವಜನಿಕ ಹಣಕಾಸಿಗೆ ಸಂಬಂಧಿಸಿದಂತೆ ಹೇಳೋದಾದರೆ ಒಂದು ಮಿನಿಟ್. ಸಾರ್ವಜನಿಕ ಹಣಕಾಸನ್ನು ಈ ತರಗತಿಯಲ್ಲಿ ಚರ್ಚಿಸೋಣ. ಸಾರ್ವಜನಿಕ ಹಣಕಾಸಿನಲ್ಲಿ ಅತಿ ಮುಖ್ಯವಾದಂತಹ ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಸಾರ್ವಜನಿಕ ಹಣಕಾಸಿನ ಬಗ್ಗೆ ಚರ್ಚಿಸೋಣ. ಖಾಸಗಿ ಹಿಂದಿನ ತರಗತಿಯಲ್ಲಿ ನಾವು ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸಿನ ಬಗ್ಗೆ ಚರ್ಚಿಸೋಣ. ಅದರಲ್ಲೂ ಅತಿ ಮುಖ್ಯವಾಗಿ ಸಾರ್ವಜನಿಕ ಹಣಕಾಸು. ಸಾರ್ವಜನಿಕ ಹಣಕಾಸು ಅಂದರೆ ಏನು, ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸಿಗೆ ಇರುವಂತಹ ವ್ಯತ್ಯಾಸವೇನು, ಸಾಮ್ಯತೆ ಏನು, ಇದರ ಬಗ್ಗೆ ನಾವು ಸಾರ್ವಜನಿಕ ಹಣಕಾಸು ಅಂದರೆ ಏನಪ್ಪ ಅಂದರೆ, ಸಾರ್ವಜನಿಕವಾಗಿ
ವಿಷಯ ವಸ್ತು ಅಂತ ಹೇಳ್ತಾರೆ. ಟೇಲರ್ ಅವರು ಏನು ಹೇಳಿದ್ದಾರೆ ಅಂದರೆ P.E. ಟೇಲರ್ ಅವರ ಪ್ರಕಾರ ಸಾರ್ವಜನಿಕ ಹಣಕಾಸು ಅಂದರೆ ಸರ್ಕಾರದ ಒಂದು ಸಂಸ್ಥೆಯಲ್ಲಿ ಸಂಘಟಿತರಾದಂತಹ ಸಾರ್ವಜನಿಕ ವ್ಯಕ್ತಿಗಳ ಹಣಕಾಸನ್ನು ಕುರಿತು ಚರ್ಚಿಸುವಂತಹ ವಿಷಯವನ್ನು ನಾವೇನಂತ ಕರಿತೀವಿ, ಸಾರ್ವಜನಿಕ ಹಣಕಾಸು ಅಂತ ಕರಿತೀವಿ. ಹಾಗೆ ಪ್ರೊಫೆಸರ್ R.A. ಮಸ್ಗ್ರೇವ್ ಅವರ ಪ್ರಕಾರ ಸಾರ್ವಜನಿಕ ಹಣಕಾಸು ಅಂದ್ರೆ ಏನಪ್ಪಾ ಅಂದ್ರೆ ಸಾರ್ವಜನಿಕ ಹಣಕಾಸಿನ ವಸ್ತು ವಿಷಯವನ್ನು ತಾರ್ಕಿಕವಾಗಿ ಸರ್ಕಾರದ ವ್ಯವಹಾರ ಹಣಕಾಸಿನ ಅಂಶಗಳಿಗೆ ಸಂಬಂಧಿಸಿದಂತೆ ನಾವು ಚರ್ಚಿಸೋದಕ್ಕೆ ಏನಂತೀವಿ, ಸಾರ್ವಜನಿಕ ಹಣಕಾಸು ಅಂತ ಹೇಳ್ತೀವಿ. ಇನ್ನೊಮ್ಮೆ ಹೇಳ್ತೀವಿ, ಸಾರ್ವಜನಿಕ ಹಣಕಾಸಿನ ವಸ್ತು ವಿಷಯವನ್ನು ತಾರ್ಕಿಕವಾಗಿ ಸರ್ಕಾರದ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಹಣಕಾಸಿನ ಅಂಶಗಳಿಗೆ ನಾವು ಹಣಕಾಸಿನ ಅಂಶಗಳಿಗೆ ಸಂಬಂಧಿಸಿದಂತೆ ಚರ್ಚಿಸೋದನ್ನ ನಾವೇನಂತ ಕರಿತೀವಿ, ಸಾರ್ವಜನಿಕ ಹಣಕಾಸು ಅಂತ ಕರಿತೀವಿ. ಇನ್ನು ತದನಂತರದಲ್ಲಿ ಮಸ್ಗ್ರೇವ್ ಅವರು ಹೇಳೋ ಪ್ರಕಾರ ಏನಪ್ಪ ಅಂದ್ರೆ ಅತಿ ಮುಖ್ಯವಾಗಿ ಸರ್ಕಾರ ತನ್ನ ವ್ಯವಹಾರಗಳಲ್ಲಿ ಸಾರ್ವಜನಿಕರಿಗೆ ಸಂಬಂಧಿಸಿದಂತೆ ಅವರ ಹಣಕಾಸಿನ ಚಟುವಟಿಕೆಗಳು ಹೇಗಿರಬೇಕು ಅನ್ನೋದನ್ನ ಅಥವಾ ಹೇಗೆ ಭಾಗಿಯಾಗಬೇಕು ಅನ್ನೋದನ್ನ ತಿಳಿಸ್ಕೊಳ್ಳೋದು ಸಾರ್ವಜನಿಕ ಹಣಕಾಸು. ಹಾಗಾದ್ರೆ ಈಗ ಸಾರ್ವಜನಿಕ ಹಣಕಾಸು ಬಗ್ಗೆ ಅರ್ಥ ಮತ್ತು ವ್ಯಾಖ್ಯಾನವನ್ನ ಓದಿದೆ. ಹಾಗಾದ್ರೆ ಸಾರ್ವಜನಿಕ ಹಣಕಾಸಿನ ಅಭ್ಯಾಸ ವಸ್ತುಗಳು ಏನೆಲ್ಲ ಅದರಲ್ಲಿ ಇರುತ್ತೆ? ಈಗಾಗಲೇ ನಾವು ಹೇಳಿದಾಗ ಆದಾಯ ಮತ್ತು ವೆಚ್ಚ ಅಂತ ಹೇಳಿದೆ. ಸಾರ್ವಜನಿಕ ಹಣಕಾಸಿನ ವಿಷಯದಲ್ಲಿ ಏನಿರುತ್ತೆ, ಆದಾಯ ಮತ್ತು ವೆಚ್ಚ ಇರುತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ ಹಾಗೂ ರಾಜ್ಯಕೋಶೀಯ ನೀತಿ, ಇಷ್ಟು ಅಂಶಗಳೇನಾಗಿರುತ್ತೆ ಸಾರ್ವಜನಿಕ ಹಣಕಾಸಿನಲ್ಲಿ ಸೇರ್ಪಡೆಯಾಗಿರುತ್ತೆ ಅಂತ ಹೇಳ್ತೀವಿ. ಇದರ ವಸ್ತು ವಿಷಯ ಏನಪ್ಪಾ ಅಂದ್ರೆ ಸಾರ್ವಜನಿಕ ಹಣಕಾಸಿನ ವಸ್ತು ವಿಷಯ ಯಾವುದಂದ್ರೆ ಒಂದು ಸಾರ್ವಜನಿಕ ಆದಾಯ, ಎರಡನೇದು ಸಾರ್ವಜನಿಕ ವೆಚ್ಚ, ಮೂರನೇದಾಗಿ ಸಾರ್ವಜನಿಕ ಸಾಲ, ನಾಲ್ಕನೇದಾಗಿ ಹಣಕಾಸಿನ ಆಡಳಿತ, ಇನ್ನು ಕೊನೆಯದಾಗಿ ರಾಜ್ಯಕೋಶ ನೀತಿ ಅಥವಾ ರಾಜ್ಯಕೋಶ. ಇಷ್ಟು ವಿಷಯಗಳು ಇದರ ವಸ್ತು ವಿಷಯವಾಗಿ ಯಾವುದರ ಸಾರ್ವಜನಿಕ ಹಣಕಾಸಿನ ವಸ್ತು ವಿಷಯವಾಗಿರುತ್ತೆ ಅಂತ ನಾವು ಹೇಳ್ತೀವಿ. ತದನಂತರದಲ್ಲಿ ಸಾರ್ವಜನಿಕ ಹಣಕಾಸಿಗೆ ಸಂಬಂಧಿಸಿದಂತೆ ಹೇಳೋದಾದ್ರೆ ಸಾರ್ವಜನಿಕ ಹಣಕಾಸಿನ ಕಾರ್ಯಗಳು ಏನಿವೆ, ಇವು ವಿಷಯ ವಸ್ತುಗಳು ಏನೆಲ್ಲ ಇದರಲ್ಲಿ ಅಡಕಾಗಿರುತ್ತೆ ಅಂದ್ರೆ ಸಾರ್ವಜನಿಕರಿಗೆ ಸಂಬಂಧಿಸಿದಂತೆ ಹೇಗೆ ಅವರಿಂದ ಆದಾಯವನ್ನು ಹೇಗೆ ಸಂಗ್ರಹಿಸೋದು ಅಂತ ಒಂದು ವಿಷಯ. ಎರಡನೇದಾಗಿ ಸಾರ್ವಜನಿಕ ವೆಚ್ಚ, ಸಾರ್ವಜನಿಕರಿಗೆ ಹೇಗೆ ವೆಚ್ಚವನ್ನು ಭರಿಸಬೇಕು, ಅದಕ್ಕೆ ಯಾವೆಲ್ಲ ನೀತಿ ನಿಯಮಗಳನ್ನ ಅನುಸರಿಸ
ಎಸ್, ಸಾರ್ವಜನಿಕ ಹಣಕಾಸಿನ ಕಾರ್ಯಗಳು ಅಂದರೆ ಮೊದಲನೇದಾಗಿ ಹಂಚಿಕೆಯ ಕಾರ್ಯ. ಹಂಚಿಕೆಯ ಕಾರ್ಯ ಅಂದರೆ ಏನಪ್ಪ ಅಂದರೆ, ನಾನು ನಿನ್ನೆ ತರಗತಿಯಲ್ಲೂ ಅಥವಾ ಮೊನ್ನೆ ತರಗತಿಯಲ್ಲೂ ಇದನ್ನೇ ಹೇಳಿದೆ, ಇರುವಂತಹ ಸಂಪನ್ಮೂಲಗಳು ತುಂಬ ಮಿತವಾಗಿರುತ್ತೆ. ಸಂಪನ್ಮೂಲಗಳು ಏನಾಗಿರುತ್ತೆ? ಮಿತವಾಗಿರುತ್ತೆ. ಈ ಮಿತವಾದ ಸಂಪನ್ಮೂಲಗಳನ್ನು ಹೇಗೆ ನಾವು ಗರಿಷ್ಠ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ತೀವಿ ಅಥವಾ ಗರಿಷ್ಠ ಉತ್ಪಾದನೆಯಲ್ಲಿ ಕೈಗೊಳ್ತೀವಿ ಅನ್ನೋದು ಅತಿ ಮುಖ್ಯವಾದಂತಹ ವಿಷಯ. ಅಂದರೆ ಮಿತವಾದ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸಿಕೊಂಡು ಗರಿಷ್ಠ ಉತ್ಪಾದನೆಯನ್ನು ಕೈಗೊಳ್ಳೋದು ಒಂದು ಹಂಚಿಕೆಯ ಕಾರ್ಯದಲ್ಲಿ ನಾವು ನೋಡಲ್ಪಡ್ತೀವಿ. ಅಂದರೆ ಸಂಪನ್ಮೂಲಗಳನ್ನು ಹೇಗೆ ಯಾವ ರೀತಿಯಲ್ಲಿ ಹಂಚಿಕೆಯನ್ನು ಕೈಗೊಳ್ತೀವಿ, ಹಾಗೆ ಆ ಹಂಚಿಕೆಯನ್ನು ಕೈಗೊಂಡ ನಂತರದಲ್ಲಿ ಅದು ಎಷ್ಟರ ಮಟ್ಟಿಗೆ ಸರಕುಗಳ ಉತ್ಪಾದನೆಯಲ್ಲಿ ಹೆಚ್ಚು ಸಮ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನೋಡ್ತೀವಿ. ಇನ್ನು ವಿತರಣೆಯ ಕಾರ್ಯ, ಎರಡನೇದಾಗಿ ವಿತರಣೆಯ ಕಾರ್ಯ. ಎರಡನೇದಾಗಿ ವಿತರಣೆಯ ಕಾರ್ಯ ಅಂತ ಹೇಳಿದ್ರೆ, ಆದಾಯ ಮತ್ತು ಸಂಪತ್ತಿನಲ್ಲಿ ಸಾರ್ವಜನಿಕವಾಗಿ ಕಂಡುಬರೋದೇನಪ್ಪ ಅಂದರೆ ಒಂದು ಅಸಮಾನತೆಯನ್ನು ನೋಡ್ತಾ ಹೋಗ್ತೀವಿ. ಯಾವುದು? ಆದಾಯ ಮತ್ತು ಸಂಪತ್ತಿನ ಹಂಚಿಕೆಯಲ್ಲಿ ಪ್ರತಿ ಸಂದರ್ಭಗಳಲ್ಲೂ ಸಾರ್ವಜನಿಕರಲ್ಲಿ ಒಂದು ಅಸಮಾನತೆ ಎದ್ದು ಕಾಣಿಸ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಅದರ ನಿವಾರಣೆಗೋಸ್ಕರ ವಿತರಣೆಯ ಕಾರ್ಯವನ್ನು ಸಮ ಪ್ರಮಾಣದಲ್ಲಿ ಹಂಚಿಕೊಳ್ಬೇಕು. ಅಂದರೆ ಸಾರ್ವಜನಿಕ ವರಮಾನ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ, ಈ ಮೂರು ಅಸ್ತ್ರಗಳನ್ನು ಬಳಸಿಕೊಂಡು ಸಾರ್ವಜನಿಕ ಹಣಕಾಸನ್ನು ಸರಿಯಾದ ರೂಪದಲ್ಲಿ ವಿತರಣೆಯ ಕಾರ್ಯವನ್ನು ಕೈಗೊಳ್ಳಬೇಕು. ಇನ್ನು ಮೂರನೇದು ಸ್ಥಿಮಿತತೆಯ ಕಾರ್ಯ, ಸ್ಟೆಬಿಲೈಸೇಷನ್ ಫಂಕ್ಷನ್. ಸ್ಥಿತಿಗತಿಯ ಕಾರ್ಯವನ್ನು ತೆಗೆದುಕೊಂಡಾಗ ಅತಿ ಮುಖ್ಯವಾಗಿ ಹೇಳೋದು ಸ್ಟೆಬಿಲೈಸೇಷನ್ಸ್ ಅಂತ ತೆಗೆದುಕೊಂಡ್ರೆ ಉದ್ಯೋಗ ಸಾಧನೆಗಳಲ್ಲಾಗಿರ್ಬೋದು, ಬೆಲೆಯ ಸ್ಥಿರತೆಯಲ್ಲಾಗಿರ್ಬೋದು, ಅಥವಾ ಉನ್ನತ ಮಟ್ಟದ ಧೋರಣೆಗಳನ್ನು ಜಾರಿಗೆ ತರುವಂತಹ ಸಂದರ್ಭಗಳಲ್ಲಾಗಿರ್ಬೋದು, ಆರ್ಥಿಕ ಆವರ್ತಗಳನ್ನು ಒಂದು ಸಮತೋಲನದ ಅಡಿಯಲ್ಲಿ ಒಯ್ಯುವಂತಹ ಸಂದರ್ಭದಲ್ಲಿ ಇರ್ಬೋದು, ಸ್ಥಿತಿಗತಿಯ ಕಾರ್ಯವನ್ನು ಸಾರ್ವಜನಿಕ ಹಣಕಾಸು ಕೈಗೊಳ್ಳಬೇಕು. ಕಾರಣ ಏನಪ್ಪ ಅಂದರೆ, ಈಗ ಒಂದು ಉದಾಹರಣೆಯ ಕೊಡೋದಾದರೆ ಆರ್ಥಿಕ ಆವರ್ತನ
ಫಾರ್ ಎಕ್ಸಾಂಪಲ್ ತೆರಿಗೆಗಳಿಂದ ಆದಾಯವನ್ನು ಸರ್ಕಾರ ಏನಾದರೂ ಸಂಗ್ರಹಿಸಿದ್ದೇ ಆದರೆ ಬಡ ಜನರಿಗೆ ಅಥವಾ ಸಾಮಾನ್ಯ ಜನರಿಗೆ ಏನು ಮಾಡ್ತಾ ಹೋಗುತ್ತೆ, ಅನೇಕ ರೀತಿಯ ಸವಲತ್ತುಗಳನ್ನು ಕೈಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಏನು ಮಾಡ್ತಾ ಹೋಗುತ್ತೆ, ತನ್ನ ಪ್ರಚೋದನೆಗಳನ್ನು ಕೈಗೊಳ್ತಾ ಹೋಗುತ್ತೆ, ಕಾರ್ಯಗಳನ್ನು ಕೈಗೊಳ್ಳೋದಂದ್ರೆ ತಪ್ಪಾಗ್ತದೆ. ಇನ್ನು 5th ಪಾಯಿಂಟ್, ನ್ಯಾಯಬದ್ಧ ವಿತರಣೆಯ ಸಾಧನೆ. ನಾನು ಈಗಾಗಲೇ ಸ್ಥಿಮಿತಾವಧಿಯ ಕಾರ್ಯದ ಸಂದರ್ಭದಲ್ಲೇ ಹೇಳಿದೆ, ವಿತರಣೆಯ ಕಾರ್ಯದಲ್ಲೂ ಕೂಡ ಹೇಳಿದೆ, ನಮ್ಮಲ್ಲಿ ಆದಾಯ ಹಂಚಿಕೆಯಲ್ಲಿ ಅಸಮಾನತೆ ಎದ್ದು ಕಾಣುತ್ತೆ. ನಮ್ಮ ಭಾರತದಂತಹ ದೇಶಗಳಲ್ಲಿ ಆದಾಯದ ಅಸಮಾನತೆ ಅಂದರೆ ಆದಾಯದ ಹಂಚಿಕೆಯಲ್ಲಿ ಅಸಮಾನತೆ ಎದ್ದು ಕಾಣುತ್ತೆ. ಆದಾಯ ಅಥವಾ ಸಂಪತ್ತು ಎರಡರ ವಿತರಣೆಯಲ್ಲೂ ಕೂಡ ಅಸಮಾನತೆ ಹೆಚ್ಚಿದೆ. ಈ ಅಸಮಾನತೆ ಎಂಬ ಸಾಮಾಜಿಕ ಪಿಡುಗನ್ನು ಹೋಗಲಾಡಿಸಲು, ಸಾಮಾಜಿಕ ಸಮಸ್ಯೆಯನ್ನು ಹೋಗೋದಕ್ಕೋಸ್ಕರ ನ್ಯಾಯಬದ್ಧ ವಿತರಣೆಯಂತಹ ಒಂದು ಸಾಧನೆಯನ್ನು ಕೈಗೊಳ್ಳಬೇಕು. ಅಂದರೆ ಸಾರ್ವಜನಿಕ ವೆಚ್ಚ ಕೈಗೊಳ್ಳೋದಾಗಿರ್ಬೋದು, ಸಾರ್ವಜನಿಕ ತೆರಿಗೆಯನ್ನು ವಿಧಿಸೋದಾಗಿರ್ಬೋದು, ಇವುಗಳನ್ನು ಮಾಡಬೇಕಾದ್ರೆ ಒಂದು ನ್ಯಾಯಬದ್ಧವಾದ ವಿತರಣೆಯನ್ನು ಕೈಗೊಳ್ಳಬೇಕು. ಉದಾಹರಣೆ ಹೇಳೋದಾದರೆ ಅತಿ ಬಡವರಿಗೆ ಸಾಮಾಜಿಕ ಭದ್ರತೆಗಳನ್ನು ಕೈಗೊಳ್ಳಬೇಕು. ಫಾರ್ ಎಕ್ಸಾಂಪಲ್ ಏನಂದರೆ ವೃದ್ಧರಿಗೆ ಪಿಂಚಣಿ ವ್ಯವಸ್ಥೆ ಮಾಡೋದಾಗಿರ್ಬೋದು, ಅಥವಾ ನಿರುದ್ಯೋಗಿಗಾರರಿಗೆ ಭತ್ಯೆಯನ್ನು ನಿರುದ್ಯೋಗ ಭತ್ಯೆಯನ್ನು ನೀಡುವುದು, ಅಥವಾ ವಿಧವೆಯರಿಗೆ ವಿಧವೆ ಭತ್ಯೆಯನ್ನು ಕೊಡುವುದು. ಹೀಗೆ ಹಲವಾರು ರೀತಿಯಾದಂತಹ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಆದಾಯ ಸಮತೋಲನವನ್ನು ಕಾಯ್ದುಕೊಳ್ಳುವಂತಹ ಕಾರ್ಯವನ್ನು ಮಾಡಬೇಕಾಗುತ್ತೆ. ಹೀಗೆ ಸಾರ್ವಜನಿಕ ಹಣಕಾಸು 5 ರೀತಿಯಲ್ಲಿ ತನ್ನ ಕಾರ್ಯಗಳನ್ನು ನಿರ್ವಹಿಸುತ್ತೆ ಅಂದರೆ ತಪ್ಪಾಗಲ್ಲ. ಅಂದರೆ ಮೊದಲನೇದಾಗಿ ಹಂಚಿಕೆಯ ಕಾರ್ಯ, ಎರಡನೇದಾಗಿ ವಿತರಣೆಯ ಕಾರ್ಯ, ಮೂರನೇದಾಗಿ ಸ್ಥಿಮಿತತೆಯ ಕಾರ್ಯ, ನಾಲ್ಕನೇದಾಗಿ ಆರ್ಥಿಕ ಅಭಿವೃದ್ಧಿಯ ಪ್ರಚೋದನೆ, 5ನೇದು ನ್ಯಾಯಬದ್ಧ ವಿತರಣೆಯ ಸಾಧನೆ. ಇದೆಲ್ಲ ಹೇಳಿದ್ಮೇಲೆ ನಾವು ಮತ್ತೊಂದು ಸಲ ಹಿಂದೆ ಬರ್ತೀವಿ. ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸು ಇವೆರಡರ ಅರ್ಥ ಏನು, ಅವೆರಡರ ವ್ಯತ್ಯಾಸ ಏನು, ಸಾಮ್ಯತೆಗಳೇನು, ಖಾಸಗಿ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸು ಯಾವ್ಯಾವ ಸಾಮ್ಯತೆಗಳನ್ನು ಹೊಂದಿದೆ ಮತ್ತು ಯಾವ್ಯಾವ ರೀತಿಯಾದಂತಹ ವ್ಯತ್ಯಾಸಗಳನ್ನು ಹೊಂದಿದೆ ಅನ್ನೋದನ್ನ ನಾನು ಹೇಳ್ತೇನೆ. ಈಗಾಗಲೇ ನೀವು ಸಾರ್ವಜನಿಕ ಹಣಕಾಸು ಅಂದರೆ ಏನು ಅಂತ ತಿಳ್ಕೊಂಡಿಲ್ಲ. ಸಾರ್ವಜನಿಕ ಹಣಕಾಸು ಅಂದ್ರೆ ಏನು? ಸಾರ್ವಜನಿಕರ ಹಣಕಾಸಿನ ವಿಚಾರಗಳಿಗೆ ಸಂಬಂಧಿಸಿದಂತೆ ಅಥವಾ ಸಾರ್ವಜನಿಕರ ಹಣಕಾಸಿನ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ನಾವು ತಿಳಿದುಕೊಳ್ಳುವಂಥ ವಿಷಯವಸ್ತುವನ್ನು ಸಾರ್ವಜನಿಕ ಹಣಕಾಸು ಅಂತ ಕರೀತೀವಿ. ಹಾಗಾದರೆ ಸಾರ್ವಜನಿಕ ಹಣಕಾಸಿನ ಚಟುವಟಿಕೆಗಳು ಅಂತ ಇದನ್ನ ಹೇಳ್ತೀವಿ. ಖಾಸಗಿ ಹಣಕಾಸಿಗೆ ಸಂಬಂಧಿಸಿದಂತೆ ನಾವೇನು ಹೇಳ್ಬೋದು? ಖಾಸಗಿ ಉದ್ಯಮ ಸಂಸ್ಥೆಗಳು ಅಥವಾ ಖಾಸಗಿ ವ್ಯಕ್ತಿಗಳು ನಿರ್ವಹಿಸುವಂಥ ಹಣಕಾಸಿನ ಚಟುವಟಿಕೆಗಳ ಕುರಿತಂತೆ ಅಧ್ಯಯನ ಮಾಡೋದನ್ನು ನಾವು ಹೇಳ್ತೀವಿ ಖಾಸಗಿ ಹಣಕಾಸು ಅಂತ ಕರೀತೀವಿ. ಇನ್ನೊಮ್ಮೆ ಹೇಳ್ತೀವಿ ನೋಡಿ, ಸಾರ್ವಜನಿಕ ಹಣಕಾಸು ಅಂದರೆ ಸರ್ಕಾರದ ಹಣಕಾಸಿನ ಚಟುವಟಿಕೆಗಳಿಗೆ ಸಂಬಂಧಿಸಿದಂತಹ ಅಧ್ಯಯನ ಅಂದರೆ ಖಾಸಗಿ ಹಣಕಾಸು ಖಾಸಗಿ ಉದ್ಯಮಿ ಅಥವಾ ಖಾಸಗಿ ವ್ಯಕ್ತಿಗಳು ತಾವು ನಿರ್ವಹಿಸುವಂತಹ ಹಣಕಾಸಿನ ಚಟುವಟಿಕೆಗಳ ಕುರಿತಂತಹ ಒಂದು ಅಧ್ಯಯನವನ್ನು ನಾವು ಹೇಳ್ತೀವಿ ಖಾಸಗಿ ಹಣಕಾಸು ಅಂತ ಹೇಳ್ತೀವಿ. ಇದು ರೀತಿ ಹೇಳೋದಾದ್ರೆ ಖಾಸಗಿ ಹಣಕಾಸು ಅಂದರೆ ಖಾಸಗಿ ವ್ಯಕ್ತಿಗಳ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿದಂತಹ ಒಂದು ಅಧ್ಯಯನ ಅಥವಾ ವಿಚಾರಗಳಿಗೆ ಸಂಬಂಧಿಸಿದಂತಹ ಒಂದು ಅಧ್ಯಯನ ಅಂತ ಕರೀತೀವಿ. ಖಾಸಗಿ ಹಣಕಾಸು ಅಂದರೆ ಖಾಸಗಿ ವ್ಯಕ್ತಿ ಅಥವಾ ಉದ್ಯಮಿಗೆ ಅಥವಾ ಉದ್ಯಮಿಯ ಹಣಕಾಸಿನ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡೋದನ್ನು ನಾವು ಹೇಳ್ತೀವಿ ಖಾಸಗಿ ಹಣಕಾಸು ಅಂತ ಕರೀತೀವಿ. ಇನ್ನು ಇದೆರಡರ ಸಾಮ್ಯತೆಗಳು ಏನಿದೆ? ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸು ಇವೆರಡು
ಇಬ್ಬರು ಒಂದೇ ಉದ್ದೇಶ, ಇಬ್ಬರು ಒಂದೇ ಸಾಮ್ಯತೆ ಏನು ಅಂದರೆ ಸಮತೋಲನವನ್ನು ಸಾಧಿಸೋದು. ಯಾವುದನ್ನು ಸಮತೋಲನ ಸಾಧಿಸೋದು ಅಂದರೆ ಸಾರ್ವಜನಿಕ ಹಣಕಾಸು ಇರ್ಬೋದು ಅಥವಾ ಖಾಸಗಿ ಹಣಕಾಸು ಇರ್ಬೋದು, ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನವನ್ನು ಸಾಧಿಸುವುದು ಅತಿ ಮುಖ್ಯವಾದಂತಹ ಸಾಮ್ಯತೆ ಅಂತ ನಾವು ಹೇಳ್ತೀವಿ. ಇಬ್ಬರೂ ಕೂಡ ವೆಚ್ಚ ಜಾಸ್ತಿ ಆಗೋದಕ್ಕೆ ಬಿಡಲ್ಲ, ಅವರಿಬ್ಬರು ಕೂಡ ವೆಚ್ಚ ಮತ್ತು ಆದಾಯವನ್ನು ಸಮತೋಲನದಲ್ಲಿ ಇಡುವುದಕ್ಕೆ ಪ್ರಯತ್ನಿಸುತ್ತಾರೆ. ಇದು ಅವರಿಬ್ಬರ ಸಮತೋಲನದ ಸಾಧನೆ. ಇನ್ನು ಮೂರನೇದಾಗಿ ಹೇಳೋದೇನಪ್ಪ ಅಂದರೆ ಸಾಲ ಎತ್ತುವಂತಹ ಅವಶ್ಯಕತೆ. ಕೆಲವು ಸಂದರ್ಭಗಳಲ್ಲಿ ಸಾರ್ವಜನಿಕ ಹಣಕಾಸನ್ನು ವೆಚ್ಚ ಮಾಡುವಂಥ ಸಂದರ್ಭ ಇರ್ಬೋದು, ಖಾಸಗಿ ಹಣಕಾಸಿನ ವೆಚ್ಚವನ್ನು ಭರಿಸುವಂಥ ಸಂದರ್ಭ ಇರ್ಬೋದು, ತಮ್ಮಲ್ಲಿ ಆದಾಯಕ್ಕಿಂತ ವೆಚ್ಚ ಹೆಚ್ಚಾದಾಗ ಬೇರೆಯವರ ಬಳಿ ಸಾಲವನ್ನು ಎತ್ತುತ್ತದೆ. ಹಾಗೆ ಸಾಲವನ್ನು ಮರುಪಾವತಿಯನ್ನು ಕೂಡ ಮಾಡುವಂತಹ ಸಾಮ್ಯತೆಗಳನ್ನು ಹೊಂದಿದೆ ಅಂದರೆ ತಪ್ಪಾಗಬಾರದು. ಅಂದರೆ ಇಬ್ಬರೂ ಕೂಡ ತಮಗೆ ಆದಾಯ ಬೇಕು ಅನಿಸಿಲ್ಲ ಅಥವಾ ತಮ್ಮಲ್ಲಿ ಆದಾಯ ಕಡಿಮೆ ಇದ್ದು ವೆಚ್ಚ ಹೆಚ್ಚಿದಾಗ ಸಾಲವನ್ನು ಎತ್ತುವಂತಹ ಕಾರ್ಯವನ್ನು ಏನು ಮಾಡುತ್ತೆ, ಎರಡೂ ಮಾಡೋದ್ರಿಂದ ಇದು ಇವರಿಬ್ಬರ ಒಂದೇ ಸಾಮ್ಯತೆ ಅಥವಾ ಒಂದೇ ಹೋಲಿಕೆ ಅಂತ ನಾವು ಹೇಳ್ತೀವಿ. ಇನ್ನು ನಾಲ್ಕನೇದಾಗಿ ಆಯ್ಕೆ ಮತ್ತು ಹೊಂದಾಣಿಕೆ. ಇಬ್ಬರಲ್ಲೂ ಕೂಡ ಆಯ್ಕೆ ಮತ್ತು ಹೊಂದಾಣಿಕೆ ಏನಪ್ಪ ಅಂದರೆ ಆಯ್ಕೆ ಮತ್ತು ಹೊಂದಾಣಿಕೆ ಅಂತ ತೆಗೆದುಕೊಂಡ್ರೆ ಮಿತವಾದ ಸಂಪನ್ಮೂಲಗಳು ನಮಗೆ ಗೊತ್ತಿದೆ. ಅಂದರೆ ನಮ್ಮ ಬಯಕೆಗಳು ಅಮಿತವಾಗಿರುತ್ತೆ, ಆದರೆ ಸಂಪನ್ಮೂಲಗಳು ಮಿತವಾಗಿರುತ್ತೆ. ಇಂತಹ ಸಂಪನ್ಮೂಲಗಳನ್ನು ಬಳಸಿಕೊಂಡು ಗರಿಷ್ಠ ಹಿತ ಸಾಧನೆ ಅಥವಾ ಗರಿಷ್ಠ ಉತ್ಪಾದನೆಗಳನ್ನು ಕೈಗೊಳ್ಳುವಂತಹ ಕಾರ್ಯವನ್ನು ಇಬ್ಬರೂ ಕೂಡ ಮಾಡಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಹಲವಾರು ಆಯ್ಕೆ ಮತ್ತು ಹೊಂದಾಣಿಕೆಯ ಸಮಸ್ಯೆಗಳು ತಲೆದೋರುತ್ತೆ. ಯಾರಿಗೆ? ಸಾರ್ವಜನಿಕ ಹಣಕಾಸಿಗಿರ್ಬೋದು ಅಥವಾ ಖಾಸಗಿ ಹಣಕಾಸಿಗಾದರೂ ಇರ್ಬೋದು. ಇವರಿಬ್ಬರಿಗೂ ಕೂಡ ಏನಾಗಿರುತ್ತೆ, ಆಯ್ಕೆ ಮತ್ತು ಹೊಂದಾಣಿಕೆ ಎರಡರಲ್ಲೂ ಕೂಡ ಏನಾಗುತ್ತೆ, ಸಮಸ್ಯೆ ತಲೆದೋರುತ್ತೆ. ಹೇಗೆ ಆಯ್ಕೆ ಮತ್ತು ಹೊಂದಾಣಿಕೆಯಲ್ಲಿ ಸಮಸ್ಯೆ ತಲೆದೋರುತ್ತೆ ಅಂದರೆ ಸಾರ್ವಜನಿಕ ಹಣಕಾಸನ್ನು ನೀವು ಗಮನಿಸಿದೆ ಅಥವಾ ಖಾಸಗಿ ಹಣಕಾಸನ್ನು ಗಮನಿಸಿದೆ ಅಂದರೆ ಇರುವಂತಹ ಸಂಪನ್ಮೂಲಗಳು ಮಿತವಾಗಿರುತ್ತೆ, ಆದರೆ ಜನರ ಬಯಕೆಗಳು ಅಮಿತವಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಆ ಅಮಿತವಾದ ಬಯಕೆಗಳನ್ನು ಈಡೇರಿಸಲು ಮಿತವಾದ ಸಂಪನ್ಮೂಲಗಳು ಗರಿಷ್ಠ ಹಿತ ಸಾಧನೆಯ ಅಡಿಯಲ್ಲಿ ಸರಕುಗಳ ಉತ್ಪಾದನೆಯನ್ನು ಕೈಗೊಳ್ಳುವುದಕ್ಕಾಗಿ ಮಾಡುವಂತಹ ಆಯ್ಕೆ ಮತ್ತು ಹೊಂದಾಣಿಕೆ ಇದು ಸಮಸ್ಯೆಯಾಗಿ ತಲೆದೋರುತ್ತೆ. ಈ ಸಮಸ್ಯೆ ಏನಿದೆ, ಆಯ್ಕೆ ಮತ್ತು ಹೊಂದಾಣಿಕೆಯ ಸಮಸ್ಯೆ ಏನಿದೆ, ಅದು ಇವರಿಬ್ಬರ ಸಾಮ್ಯತೆಗಳು ಅಂತ ನಾವು ಇದಿಷ್ಟು ಇವರಿಬ್ಬರ ಸಾಮ್ಯತೆಗಳಾದರೆ ವ್ಯತ್ಯಾಸಗಳು ಏನು ಅಂತ ನೋಡೋಣ. ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸಿನ ವ್ಯತ್ಯಾಸಗಳನ್ನು ನಾವು ಗಮನಿಸ್ತೀವಿ. ಸಾರ್ವಜನಿಕ ಮತ್ತು ಖಾಸಗಿ ಹಣಕಾಸಿನ ವ್ಯತ್ಯಾಸಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಒಂದು ಬಲಾತ್ಕಾರದ ಸ್ವರೂಪ. ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ ಬಲಾತ್ಕಾರದ ಸ್ವರೂಪ. ಖಾಸಗಿ ವ್ಯಕ್ತಿಗಳು
ದಂಡಗಳನ್ನು ವಿಧಿಸೋದಿರ್ಬೋದು, ಇವುಗಳನ್ನು ಸರ್ಕಾರ ಮಾಡೋದಕ್ಕೆ ಎಲ್ಲ ರೀತಿಯ ಚಾನ್ಸಸ್ಗಳು ಇರುತ್ತೆ. ಅಕಸ್ಮಾತ್ ಅವರು ಸಾರ್ವಜನಿಕರು ಏನಾದರೂ ಇದಕ್ಕೆ ಸರಿಯಾದ ರೀತಿಯಲ್ಲಿ ಸೂಕ್ತವಾಗಿ ಅವರಿಗೆ ಸರಿಯಾಗಿ ಅವ್ರೇನಾದರೂ ಸ್ಪಂದಿಸದೇ ಹೋದರೆ ಆಗ ಸರ್ಕಾರ ಏನು ಮಾಡುತ್ತೆ ಅಂದರೆ ಅವರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸುವಂತಹ ಕಾರ್ಯವನ್ನು ಕೂಡ ತೆಗೆದುಕೊಳ್ಳಿ. ಆದರೆ ಖಾಸಗಿ ವ್ಯಕ್ತಿಗಳು ಆ ರೀತಿಯಾದಂಥ ಕಾರ್ಯ ಮಾಡುವಂತೆ ಇಲ್ಲ. ಈಗ ಸೆಕೆಂಡ್ ಪಾಯಿಂಟ್ ಮುಂಗಡ ಪತ್ರದ ಸ್ವರೂಪ. ಸಾಮಾನ್ಯವಾಗಿ ಸರ್ಕಾರ ಮುಂಗಡ ಪತ್ರವನ್ನು ಹೇಳಬೇಕಾದ್ರೆ ಮುಂಗಡ ಪತ್ರವನ್ನು ತನ್ನದೇ ಆದ ರೀತಿಯಲ್ಲಿ ಹೇಳಬೇಕಾದ್ರೆ ಅದು ವೆಚ್ಚವನ್ನು ಭರಿಸೋದಕ್ಕೆ ಎಲ್ಲ ರೀತಿಯ ಸಾಧ್ಯತೆಗಳು ಇರುತ್ತೆ. ಉದಾಹರಣೆಗೆ ಹೇಳೋದಾದರೆ ಯುದ್ಧದ ಸಂದರ್ಭದಲ್ಲಿ ಅನಾಹುತಗಳು ಅಂದರೆ ಡಿಸಾಸ್ಟರ್ಗಳು ನಡೆದಂತಹ ಸಂದರ್ಭಗಳಾಗಿರ್ಬೋದು, ಅಂದರೆ ಭೂಕಂಪ, ನೆರೆಹಾವಳಿ, ಇಂತಹ ಬರಗಾಲ, ಇಂತಹ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡ್ತಾ ಹೋಗುತ್ತೆ ಅಂದರೆ ವೆಚ್ಚದ ಮುಂಗಡ ಪತ್ರವನ್ನು ಭರಿಸುತ್ತೆ, ಶೂನ್ಯಾಧಾರಿತ ಮುಂಗಡ ಪತ್ರವನ್ನು ಭರಿಸುತ್ತೆ. ಆದರೆ ಖಾಸಗಿ ವ್ಯಕ್ತಿಗಳು ಎಂದಿಗೂ ಕೂಡ ವೆಚ್ಚದ ಮುಂಗಡ ಪತ್ರವನ್ನು ಭರಿಸೋದಕ್ಕೆ ಇಷ್ಟಪಡಲ್ಲ. ಅವರು ಹೆಚ್ಚು ವೆಚ್ಚಕ್ಕಿಂತ ಆದಾಯ ಹೆಚ್ಚಿರುವಂತೆ ಮುಂಗಡ ಪತ್ರವನ್ನು ಭರಿಸುವ ಮುಂಗಡ ಪತ್ರದ ಸ್ವರೂಪ ಇರುವಂತೆ ನೋಡಿಕೊಳ್ಳುವಂತಹದನ್ನು ನಾವು ನೋಡ್ತೀವಿ. ಹೀಗೆ ಸಾರ್ವಜನಿಕ ಹಣಕಾಸು, ಖಾಸಗಿ ಹಣಕಾಸು ಎರಡೂ ರೀತಿ ವ್ಯತ್ಯಾಸಗಳಾದರೆ ಮುಂಗಡ ಪತ್ರದ ಸ್ವರೂಪದಲ್ಲಿ ವ್ಯತ್ಯಾಸವನ್ನು ನಾವು ನೋಡ್ತಾ ಹೋಗ್ತೀವಿ. ಆಯ್ತಾ? ಓಕೆ, ಇನ್ನೂ ಒಂದು 4-5 ಪಾಯಿಂಟ್ಸ್ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಟೈಮ್ ಆಗಿದೆ ಈಗ, ಇಲ್ಲಿ ಸ್ಟಾಪ್ ಮಾಡ್ತೀನಿ. ಮುಂದಿನ